ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನಾನು ನಿಮ್ಮ ಥ್ರೋಟಲ್ ಕನ್ನಡಿಗ. ಎಲ್ಲರೂ ಹೆಂಗಿದಿರಿ? ಆರಾಮದಿರಲ್ಲ? ಇವತ್ತು ನಾವೊಂದು ಏನು ಮಾಡ್ಬೇಕಂತ ಮಾಡೇನಪ್ಪ ಅಂತಂದರೆ, ನನಗೆ ಅನ್ಸಿದ ಮಟ್ಟಿಗೆ ಎಲ್ಲರೂ ಏನು ಸರ್ಚ್ ಮಾಡತ್ತಾರ್ರಿ ಅಂತಂದರೆ ಬೆಸ್ಟ್ ಬೈಕ್ ಯಾವುದು ಅಂತಂದು ಹುಡ್ಕಾಡತ್ಬಿಟ್ರೆ. ಯಾಕಂತಂದ್ರೆ ಬೈಕ್ ತೊಗೊಳ್ಳೋ ಮಂದಿನೂ ಭಾಳ ಬಿಟ್ಟೈತಿ, ಹೊಡ್ಯಾರು ಭಾಳ ಮಂದಿ ಆಗ್ಬಿಟ್ರೆ. ಇವ್ನ ಸೆಡೆ ನನ್ನ ಮಗ. ಅದಕ್ಕೆ ಬೆಸ್ಟ್ ಬೈಕ್ ಯಾವುದಪ್ಪ ಅಂತಂದ್ರೆ ಸ್ಟೈಲ್ ಒಳಗಾತು, ಮೈಲೇಜ್ ಆಯ್ತು, ಒಳ್ಳೆ ಆಲ್ ಯೂಸಸ್ ಅಂತಂದ್ರೆ ಯಾವ ಬೈಕ್ ಬರ್ತೈತೆ ಅಂತ ನಿಮ್ಗೊಂದು ತೋರಿಸ್ತೇನೆ ಬರ್ನ. ನಾವು ಹೇಳಿದ ಬೆಸ್ಟ್ ಬೈಕ್ ಇದೆ ನೋಡ್ರಿ. ಇವತ್ತು ನಾವು ಮಾಡತ್ತಿದ್ದು ವಿಡಿಯೋನ ಸ್ಪ್ಲೆಂಡರ್ ಪ್ಲಸ್. ಹೆಂಗೈತ್ರಿ ನಮ್ಮದು ಬೆಸ್ಟ್ ಬೈಕ್. ಈ ಬೈಕ್ ಬಗ್ಗೆ ಏನು ಹೇಳ್ಬೇಕಂತ ನನಗೂ ಗೊತ್ತಾಗತ್ತಿಲ್ಲ, ಯಾಕಂತಂದ್ರೆ ಭಾಳ ಮಂದಿ ಯೂಸ್ ಮಾಡ್ತಾರೆ ಬೈಕ್. ಇದನ್ನು ಹೆಂಗೈತೆ ಫಸ್ಟ್ ನೋಡ್ಕೊಂಡ್ಬಿಡ್ರಿ ಗಾಡಿ. ನೋಡಿದ್ರಿ ಅಲ್ರಿ ಬೈಕ್ ಹೆಂಗೈತೆ ಅಂತಂದು. ಇದ್ರ ಇಂಜನ್ ಬಂದು 97.2 cc ಐತ್ರಿ. ಆಮೇಲೆ ಇದರ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಎಷ್ಟೈತ್ರಿ? 9.8 ಲೀಟರ್ ಐತಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಆಮೇಲೆ ಇದರ ಮೈಲೇಜ್ ಬಂದು ಮಿನಿಮಮ್ ಏನೇ ಇಲ್ಲ ಅಂತಂದ್ರು 65 to 70 ಬರ್ತೈತ್ರಿ. ಅದು ಆ್ಯಾವ್ರೇಜ್ ಮೇಲೆ ಹೊಡೆದ್ರೆ, ಇಲ್ಲ ಹುಚ್ಚರಂಗೆ ಹೊಡೆದ್ರೆ ಮಾತ್ರ ಮುಗ್ದು ಹೋತು ಬರಬಹುದು. ಒಂದು 50 ಮಟ ಬರ್ತೈತಿ ಇದ್ರ ಮೈಲೇಜ್ ಅಂತೂ. ಇಷ್ಟೇ ರೀ. ಇದ್ರ ಸಿಂಪಲ್ಲಾಗಿ ಹೇಳ್ಬೇಕಂತಂದ್ರೆ ಒಳ್ಳೆ ಇದ್ರೊಳಗೆ ಇನ್ನೊಂದು ಬೆಸ್ಟ್ ಫೀಚರ್ ಏನೈತಪ್ಪ ಅಂತಂದ್ರೆ, ಇದು ಯಾವ ಕಲರ್ ಅಂತಂದು ಎಷ್ಟು ಮಂದಿ ಕನ್ಫ್ಯೂಸ್ ಆಗುತ್ತೆ ಗೊತ್ತಿಲ್ಲ ನನಗೆ. ಇದು 2019 ಒಳಗೆ ಬಂದಿರುವಂತಹ ಸ್ಪೆಷಲ್ ಎಡಿಷನ್ ಗ್ರೀನ್ ಕಲರ್ ಸ್ಪ್ಲೆಂಡರ್ ಇದೆ. ಇದ್ರೊಳಗೆ ಏನೈತೆ ಗೊತ್ತೇನ್ರಿ? ಒಂದು ಐತ್ರಿಯಸ್ ಅಂತ ಐತಿ. ಐತ್ರಿಯಸ್ ಅಂದ್ರೆ ಎಷ್ಟು ಮಂದಿ ಗೊತ್ತೈತೋ ಇಲ್ಲ ಗೊತ್ತಿಲ್ಲ ನನಗೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇದೆ ನೋಡ್ರಿ ಐತ್ರಿಯಸ್ ಅಂತಂದ್ರೆ ಸ್ವಲ್ಪ ಹೊಡಿಬೇಕಾಗಿಲ್ಲ, ಏನಿಲ್ಲ, ಕ್ಲಚ್ ಹಿಡಿದ್ರೆ ಅವನಕ್ಕಿದ್ ಗಾಡಿ. ಇದು ಬೆಸ್ಟ್ ಫೀಚರ್ ಇದ್ರಾಗ ಹೇಳ್ಬೇಕಂತಂದ್ರೆ. ಅದು ಚಾಲು ಮನೆ ಒಳಗೆ ನಿಂತಾಗ ಸ್ಟಾರ್ಟ್ ಆಗಲ್ರಿ. ಎಲ್ಲರ ಒಂದು 2 ಕಿಲೋಮೀಟ್ರ್ ಹೋಗಿ ಆದಮೇಲೆ ಬೈಕ್ ಸ್ಟಾರ್ಟ್ ಆಕೈತಿದೆ. ಅಡ್ವೆಂಚರ್. ನನ್ನ ಗಾಡಿಗೆ ಇದು ಬ್ರೇಕ್ ಆಯಿಲ್ ಕ್ಯಾನ್ ಹಾಕಿದ್ದಕ್ಕೆ ಎಷ್ಟು ಮಂದಿ ಕನ್ಫ್ಯೂಸ್ ಮಾಡ್ಕೊಂಡಾರ ಗೊತ್ತಿಲ್ಲ ರೀ ನನಗೆ ಒಟ್ಟು. ಇದು ನಾನು ಹಂಗೆ ಇಸ್ ದೊಡ್ಡ ಸೂಪರ್ ಬೈಕ್ಸ್ ಸ್ಪೋರ್ಟ್ಸ್ ಬೈಕಿಗೆ ಬ್ರೇಕ್ ಆಯಿಲ್ಗೆ ಅಂತ ಹಾಕೋತಿದ್ದೆ. ನಾ ಏನು ಮಾಡೇನೆ ಅಂತಂದ್ರೆ ಹಂಗೆ ಇರಲಿ ನಮ್ಮ ಬೈಕ್ದಾಗು ಅಂತಂದು ಹಾಕ್ಕೊಂಡೇನಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಮತ್ತೇನು ಚೇಂಜ್ ಮಾಡ್ಸೇನಿ ರೀ ಅಂತಂದ್ರೆ, ಇದಕ್ಕೆ ಹೆಡ್ಲೈಟ್ ಕೂಲಿಂಗ್ ಮಾಡ್ಸೀನಿ. ಅದು ಬೆಳಂಗಿಲ್ಲ ಅಂತಂದು LED ಫಾಗ್ ಲೈಟ್ ಹಾಕ್ಸ್ಕೊಂಡೇನಿ. ವಾಪಸ್ ಆಫ್ಟರ್ ಮಾರ್ಕೆಟ್ ಬಂಪರ್ ಇದು, ಅದು ಬಂಪರ್ ಓಪನ್ ಆಕಿತ್ತು, ಯಾಕೆ ಜಾಮ್ ಆಗೈತಿ ಹೊಳತಿಲ್ಲ. ನಂದು ಮೋಸ್ಟ್ ಫೀಲ್ ಆಗೋದಂದ್ರೆ ಇದ್ರ ಅಜ್ಜಿ ಹೊಲ್ದಾಗ ಒಂದ್ಸಲ ಬಿದ್ದ ಮೇಲೆ ಅಂತ ಟ್ಯಾಂಕ್ ಡೆಂಟ್ ಆಗಿದ್ರೆ ಗಾಡಿ ಮ್ಯಾಗಿಂದ ಅರ್ಧ ಮನಸ್ಸು ಹೋದಂಗೆ ಆಗ್ಬಿಟ್ಟೈತೆ ನನಗೆ. ಫ್ರೆಂಡ್ ಲವ್ ಮೈಟ್ರು ಫೀಲ್ ಆಗ್ಬಿಟ್ಟವನೆ, ಹಾಕ್ಬಿಡಿದ್ರೆ ಕೂಲ್ ಆಯ್ತಾನೆ. ಅದನ್ನ ಬ್ಯಾಂಡ್ ತಿದ್ದಿಸಿ ಯಾವ ಸ್ಟಿಕರಿಂಗ್ ಮಾಡಿಸ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ಟು ಅದೊಂದು ಮಾಡಿಸ್ತೀನಿ. ಒಳ್ಳೆ ಟೋಟಲ್ ಆಗಿ ನಮ್ಮ ಸ್ಪ್ಲೆಂಡರಿನ ಲುಕ್ ಈ ಥರ ಐತೆ ನೋಡ್ರಿ. ಯಾರ್ಯಾರು ಸ್ಪ್ಲೆಂಡರ್ ತೊಗೋಬೇಕನ್ನತ್ತೀರಿ ತೊಗೋರಿ, ಇದೆಲ್ಲದಕ್ಕೂ ಯೂಸ್ ಆಕೈತೆ ಅಂತ ನಾ ಹೇಳತ್ತೀನಿ. ಅದಕ್ಕೆ ಯೂಸ್ ಆಕೈತೆ ಅಂದ್ರೆ ಒಬ್ಬೊಬ್ರು ಆಫೀಸಿಗೆ ಹೋಗ್ತಾರ, ಸ್ಕೂಲಿಗೆ ಹೋಗ್ತಾರ. ಆದರೆ ಇನ್ನೊಂದು ಮಿಸ್ಟೇಕ್ ಏನಂತಂದ್ರೆ ಇದ್ರಾಗ ಒಂದಾಗಂಗಿಲ್ಲ. ಏನು ಗೊತ್ತಾನೆ? ನಿಮ್ಮ ಹುಡುಗಿ ಹಾಕ್ಕೊಂಡೆ ನಿಮ್ಮ ಹುಡುಗಿ ನಿಮ್ಮ ಮ್ಯಾಲೆ ಬೀಳ್ಬೇಕಂತಂದ್ರೆ ಈ ಬೈಕ್ದಾಗ ಆಗೋಂಗಿಲ್ಲ. ಇವ್ನ ಸೆಡೆ ನನ್ನ ಮಗ. ಬೇಕಾದಂಗೆ 4-5 ಮಂದಿ ಹಾಕ್ಕೊಂಡು ಹೊಡ್ರಿ, ಬೇಕಾದಂಗೆ ಹೋಗ್ತೈತೆ ಗಾಡಿ ಇದೆ. ಆದ್ರೆ ನಿಮ್ಮ ಹುಡುಗಿ ಹತ್ತಿಸ್ಕೊಂಡು ಹುಡುಗಿನ ನಿಮ್ಮ ಮ್ಯಾಲೆ ಬೀಳ್ಬೇಕಂದ್ರೆ ಇದ್ರಾಗ ಆಗೋಂಗಿಲ್ಲ. ಯಾಕಂದ್ರೆ ಇದು ಮನಿ ಬಾಳೆ ಮಾಡೋ ಗಾಡಿ ಇದ್ದಂಗೆ, ಒಂಥರ ಹುಡುಗಿಯಾರ್ದ ಮುಂದೆ ಶೋಕಿ ಮಾಡೋ ಗಾಡಿ ಅಂತೂ ಅಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋ ಗಾಡಿ ಸೌಂಡ್ ಒಂದ್ಸಲ ಕೇಳಿಸ್ಕೊಂಬಿಟ್ರೆ ಹೇಳ್ತಾನೆ. ಹೆಂಗೈತ್ರಿ ಸೌಂಡ್. ಈ ಗಾಡಿ ಒಳಗೆ ಸಿಂಪಲ್ ಆಫ್ ರೋಡಿಂಗು ಹೊಡಿಬಹುದು ಅಂತ ನಮ್ಮ ಅನಿಸಿಕೆ ಇದೆ. ಹಲೋ ಬಮ್ಮ, ಸೈಫ್ ಅಲಿ ಖಾನ್ ಬಮ್ಮ, ಒಳಗೆ ಬಮ್ಮ, ಕುತ್ಕೊಮ್ಮ. ಈ ಗಾಡಿದ ಮೆಟ್ರಿ ರೋಡ್ ಕೇಬಲ್ ಒಂದು ಸ್ವಲ್ಪ ಹೋಗಿದೆ, ಅದಕ್ಕೆ ಸ್ಪೀಡ್ ಗೊತ್ತಾಗೋದಿಲ್ಲ. ಇದ್ರಾಗ ಮಿನಿಮಮ್ 95-100 ಅಂತೂ ಮಿನಿಮಮ್ ಹೋಗೈತಿ ಸ್ಪೀಡ್. ಮಾತ್ರ ಒಂದ್ಸಲ ಅಜ್ಜಾಗಿತ್ತೇವೆ ನೋಡ್ರಿ. ಹಿಂಗೆ ಹೋಗ್ತೈತ್ರಿ ಬೈಕ್ ಮಾತ್ರ. ಯಾವ ಬೈಕಿಗೂ ಕಡಿಮೆ ಇಲ್ಲ ಅಂತ ಹೇಳಂಗಿಲ್ಲ. ಬೈಕ್ ಇದಾನೆ
ಒಂಥರ ಬಡವರ ಬಂದು ರೀ ಇದು ಹೀರೋ ಅಂತಂದ್ರೆ ಏನು ಅನ್ಕೊಂಡ್ರಿ ನೀವು? ಈ ಬೈಕ್ದಾಗ ಭಾಳ ಪ್ರಾಬ್ಲಮ್ ಅನ್ನೋದು ಏನಂತಂದ್ರೆ ಇದ್ರ ಮೀಟರ್ ಬೋರ್ಡ್ ಒಂದೇ. ಮಿನಿಮಮ್ ಮೇಂಟೆನೆನ್ಸ್ ಅನ್ನೋಕೆ ಏನಿಲ್ಲ ರೀ ಇದ್ರಾಗ. ಮಿನಿಮಮ್ 3000-4000 ಕಿಲೋಮೀಟ್ರಿಗೊಮ್ಮೆ ಆಯಿಲ್ ಚೇಂಜ್, ಏರ್ ಫಿಲ್ಟ್ರ್, ಒಳ್ಳೆ ಸ್ವಲ್ಪ ಚೈನ್ ಒಂದು ಕರೆಕ್ಟ್ ನೋಡ್ಕೊಂಡು ಹೋಗ್ಬಿಟ್ರೆ ಏನು ಮೇಂಟೆನೆನ್ಸ್ ಇಲ್ಲ. ನಾನು ಗಾಡಿ ಯೂಸ್ ಮಾಡತ್ತ ಒಂದು ಮಿನಿಮಮ್ ಒಂದು 4 ವರ್ಷ ಆಯ್ತಿದ್ದಾನೆ. ಇನ್ನೂ ಅವಾಗ ನನ್ನ ಕಡೆ ಬಂದ ಗಾಡಿ ಹೆಂಗಿತ್ತು ಇನ್ನೂ ಹಂಗೈತಿ. ಆದ್ರೆ ಮಾತ್ರ ಗಾಡಿ ಬಗ್ಗೆ ಹೆಚ್ಚಿಗೆ ಮಾತಾಡಂಗಿಲ್ಲ ರೀ, ಯಾಕಂದ್ರೆ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಇದೆ, ಅದಕ್ಕೆ ಏನು ಹೇಳೋಕ್ಕಾಗಂಗಿಲ್ಲ ಇದ್ರ ಬಗ್ಗೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನನ್ನ ಕೈಯಾಗಂದ್ರು ಈ ಗಾಡಿ ಮೈಲೇಜ್ 1 ಲೀಟ್ರಿಗೆ 50 ಅಂತರೂ ಬರ್ತೈತೆ ರೀ. ನಾನು ಒಂದು ಸಲನೂ ಚೆಕ್ ಮಾಡಿಲ್ಲ ಇದ್ರಾಗ, ಯಾಕಂದ್ರೆ ಇದನ್ನು ತಳಕ್ಕೆ ಹತ್ತೋಂಗೆ ಪೆಟ್ರೋಲ್ ಒಮ್ಮೆ ಹೊಡೆದೂ ಇಲ್ಲ, ಒಮ್ಮೆ ನಾನು ಚೆಕ್ ಮಾಡಿನೂ ಇಲ್ಲ. ಒಂದ್ಸಲ ಚೆಕ್ ಮಾಡಿ ಅದನ್ನೂ ಒಂದ್ಸಲ ವಿಡಿಯೋ ಮಾಡೋಣಂತ 1 ಲೀಟ್ರಿಗೆ ಎಷ್ಟು ಹೋಗೈತೆ ಅಂತೇಳಿ. ಇದ್ರ ಮೀಟ್ರ್ ಬೋರ್ಡ ಇಲ್ಲ, ಏನು ಚೆಕ್ ಮಾಡ್ಬೇಕಿದ್ರಾಗ ನಾವು. ಆದರೆ ಮಾತ್ರ ನನಗೆ ಮಾತ್ರ ಗಾಡಿ ಮಸ್ತ್ ಒಪ್ಕೊಂಡೈತ್ರಿ. ಇದು ಯಾರು ಡೈಲಿ ಯೂಸ್ ಮಾಡ್ತಿರಲ್ಲ ವೆಹಿಕಲ್ಸ್, ಅವ್ರು ಮಾತ್ರ ಈ ಗಾಡಿ ತೊಗೊಳಕ್ಕೆ ನಂಬರ್ 1 ಬ್ರ್ಯಾಂಡ್. ಯಾರ್ಯಾರು ಈಗ ಸೂಪರ್ ಬೈಕ್ಸ್ ಇಟ್ಟಾರ, ಯಾರ್ಯಾರು ಸ್ಪೋರ್ಟ್ಸ್ ಬೈಕ್ ಇಟ್ಟಾರ, ಅವ್ರು ಮಾತ್ರ ಫಸ್ಟಿಗೆ ಅವ್ರ ಜರ್ನಿ ಸ್ಟಾರ್ಟ್ ಆಗಿದ್ದ ಸ್ಪ್ಲೆಂಡರ್ ಇಂತ್ರನ ಅಂತ ಹೇಳ್ಬೋದು. ಭಾಳ ಮಂದಿ ಸ್ಪ್ಲೆಂಡರ್ ಇಂತ್ರ ಯೂಸ್ ಮಾಡ್ಕೊಂಡು ಸೂಪರ್ ಬೈಕಿಗೆ ಹೋದವ್ರು ಅದಾರ, ಸ್ಪೋರ್ಟ್ಸ್ ಬೈಕಿಗೂ ಹೋದವ್ರು ಅದಾರ. ಆಲ್ಮೋಸ್ಟ್ ಎಕ್ಸಾಂಪಲ್ಲ ಹೇಳಬೇಕು ಅಂತಂದ್ರೆ ನಮ್ಮ TV ಕನ್ನಡನೂ ನೋಡ್ಬೋದು, ಒಳ್ಳೆ ನಮ್ಮ MS ಬ್ಲಾಗ್ಸ್ ಕನ್ನಡ ಇಬ್ಬರು ಏನು ಮಾಡ್ಯಾರ, ಫಸ್ಟ್ ಸ್ಟಾರ್ಟಿಂಗ್ ಅವ್ರ ಹತ್ರ ಮೊದಲು ಅವ್ರು ಯೂಸ್ ಮಾಡ್ತಿದ್ದು ಸ್ಪ್ಲೆಂಡರ್ ಅಂತ, ಅವ್ರದ್ದಲ್ಲ ಅವರ ಅಪ್ಪಾಜಿ ಅವ್ರದ್ದು ಅಂತ ಹೇಳ್ಯಾರ. ನಾನು ಒಂದ್ಸಲ ಕೇಳಿದ್ದೆ ಅದನ್ನು. ಸ್ಪ್ಲೆಂಡರ್ ಎಲ್ಲೆಲ್ಲೋ ಹವಾ ಮಾಡೈತ್ರಿ, ಭಾಳ ಕಡೆ ಹವಾ ಮಾಡೈತಿ, ಹೇಳೋಕ್ಕಾಗಂಗಿಲ್ಲ ಅದು ಎಲ್ಲೆಲ್ಲಿ ಏನೇನು ಆಗೈತೆ ಅಂತೇಳಿ. ನನಗೆ ಅನ್ಸಿದ ಮಟ್ಟಿಗೆ ಈ ಬೈಕ್ ಮಾತ್ರ ಬೆಸ್ಟ್ ಅನ್ಸೈತ್ರಿ ನಮಗೆ. ಯಾರ್ಯಾರಿಗೆ ಇಷ್ಟ ಬೈಕು ಸ್ಪ್ಲೆಂಡರು ತಗೋರಿ. ನಂದು ಬೈಕ್ ಮಾತ್ರ BS4 ಮಾಡಲ್ಲ, ಈಗ ಟಾಪ್ ಎಂಡ್ದಾಗ ಇರೋವಂತ BS6 ಅದಾವೆ, ಒಳ್ಳೆ BS6 ಫೇಸ್ 2 ಅದಾವ, ತಗೋರಿ. ಈ ಗಾಡಿ ಥ್ರಾಟಲ್ ಒಳಗೆ ಹೆಂಗೆ ಜಗತ್ತೈತ್ರಿ ಅಂದ್ರೆ ನೋಡ್ರಿ, ಒಂದ್ಸಲ ಜಗ್ತೇವೆ. ಜೀವನದೊಳಗೆ ಗಾಡಿ ಬೆಲೆ ನಿಮ್ಗೆ ಗೊತ್ತಾಗಬೇಕಂತಂದ್ರೆ ಒಂದ್ಸಲನಾದರೂ ಈ ಥರ ಮಿನಿ ಸಣ್ಣ ಇಂಜನ್ ಗಾಡಿನ ಓಡಿಸ್ರಿ, ಒಂದ್ಸಲ ಸೂಪರ್ ಬೈಕು ಓಡಿಸಿ ನೋಡ್ರಿ. ನಿಮ್ಮ ಜೀವನದಾಗ ನಿಮ್ಗೆ ಗೊತ್ತಾಕೈತಿ ಬೈಕ್ ಒಳಗೆ ಎಷ್ಟು ಕ್ರೇಜ್ ಐತಿ ಅಂಥೇಳಿ. ಆದ್ರೆ ನೀವು ನಂಬಿದ ಬೈಕ್ ಮಾತ್ರ ನಿಮ್ಮನ್ನು ಎಲ್ಲಿವರೆಗೂ ಕೈ ಬಿಡಲ್ಲ ಅಂತಂದ್ರೆ, ನಿಮ್ಮ ಜೀವ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೆ ನೀವು ನಂಬಿದ ಬೈಕ್ ಮಾತ್ರ ನಿಮ್ಮನ್ನು ಮಾತ್ರ ಕೈ ಬಿಡಂಗಿಲ್ಲ ಅಂತ ನನ್ನ ಅನಿಸಿಕೆ ಐತಿ. ನಾನು ಹೇಳೋದು ಇಷ್ಟಪ್ಪ ಏನಂತಂದ್ರೆ, ನಿಮ್ಮ ಜೀವನದಾಗ ನಂಬಿಕೆ ಇಡ್ರಿ. ಸಿಕ್ಕೋ ಫಿಗರ್ಗಳ ಮೇಲೆ ನಂಬಿಕೆ ಇಡೋದಕ್ಕಿಂತ ನಿಮ್ಮ ಹತ್ತಿರ ಇರುವಂತಹ ನಿಮ್ಮ ಬೈಕ್ಗಳ ಮೇಲೆ ನಂಬಿಕೆ ಇಡ್ರಿ. ನಿಮ್ಮ ಜೀವನ ಫುಲ್ಲು ಟ್ರಸ್ಟ್ ಮೇಲೆ ನಡಾಕತ್ತಿರ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ರೀ. ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತಾನೆ ಅಂತ ಮತ್ತೊಂದು ಬೈಕ್ ಜೊತೆ. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.